ಸೊ ನಾವು ತುಮಕೂರು ಡಿಸ್ಟಿಕ್ಕಲ್ಲಿರ್ತಕ್ಕಂಥ ಶಿರಾ ತಾಲೂಕಲ್ಲಿರ್ತಕ್ಕಂಥ ಒಂದು ಪಕ್ಷಿಧಾಮ ಆದಂಥ ಕಗ್ಗಲಡು ಪಕ್ಷಿಧಾಮ ನೋಡಬೇಕು ಅಂತ ಹೇಳಿ ಹೊರಟ್ವಿ. ಸೊ ನೋಡಿ, ಈ ಊರಿನ ಒಳಗಡೆ ಒಂದು ಮರಗಳ ಗಿಡಗಳ ಮೇಲೆ ಇರ್ತಕ್ಕಂಥ ಪಕ್ಷಿ ನೋಡ್ಬೇಕಂತ ನಾವು ಶಿರಾಯಿಂದ ಧರ್ಮಪುರ ಮಾರ್ಗವಾಗಿ ಧರ್ಮಪುರ ರೋಡಲ್ಲಿ ಒಂದು ಡೈರಿ ಇದೆ, ಶಿರಾ ಹಾಲು ಒಕ್ಕೂಟದ್ದು, ತುಮಕೂರು ಹಾಲು ಒಕ್ಕೂಟದ್ದು ಶಿರಾ ಡೈರಿ. ಸೊ ಆ ಮಾರ್ಗವಾಗಿ ನಾವು ಹೊರಟ್ವಿ. ಸೊ ಅಲ್ಲೇ ಒಂದು ಗಜಮಾರ್ನಹಳ್ಳಿ ಅಂತ ಬರುತ್ತೆ. ಸೊ ಅಲ್ಲೊಂಚೂರು ರೋಡೆಲ್ಲ ಕಿತ್ತಾಕಿದ್ರು. ಸೊ ನಾವು ಇದೇನಪ್ಪ ಹಿಂಗಾಗೋಯ್ತು, ಮುಂದಕ್ಕೂ ಇದೇ ಥರ ಇದೆಯೇನೋ ಅಂತೇಳಿ ನಾವು ತುಂಬ ಜಿಗುಪ್ಸೆಯಿಂದ ಹೋಗ್ತಾಯಿದ್ವಿ. ಸೊ ಆದರೂ ಕೂಡ ನಮಗೆ ಒಳ್ಳೆ ರೋಡು ಸಿಕ್ತು. ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ, ತುಂಬ ನೀಟಾಗಿದೆ ರೋಡು. ಎಲ್ಲ ಒಂದು ಸ್ವಲ್ಪ ಒಂದು 150-300 ಮೀಟ್ರು ಕಿತ್ತೋಗಿತ್ತು. ಸೊ ಇಲ್ಲಿಂದ ನೋಡಿ ತುಂಬ ಚೆನ್ನಾಗಿದೆ ರೋಡು. ಬೇಗ ನಾವು ಆ ಒಂದು ಕಗ್ಗಲಡು ಪಕ್ಷಿಧಾಮವನ್ನು ಸೇರ್ಕೊಬೋದು. ಸೊ ನೋಡಿ, ಇದೇ ಮಾರ್ಗವಾಗಿ ಬಂದ್ವಿ. ಸೊ ನಮಗೂ ತುಂಬ ಖುಷಿ ಆಯಿತು ರೋಡನ್ನು ನೋಡಿ. ಕೊನೆಯದಾಗಿ ಬಂದು ನಾವು ಒಂದು ಕಗ್ಗಲಡು ಗ್ರಾಮದಲ್ಲಿ ನಿಂತ್ಕೊಂಡ್ವಿ. ಸೊ ಇದು ಒಂದು ಇಲಾಖೆ, ಅರಣ್ಯ ಇಲಾಖೆಯವರು ನೆಟ್ಟಿರ್ತಕ್ಕಂಥ ಒಂದು ಬೋರ್ಡ್ ಇದು. ಇಲ್ಲಿ ಯಥೇಚ್ಛವಾಗಿ ಕೊಕ್ರಿಗಳನ್ನ ನೋಡ್ಬೋದು. ವಿದೇಶದಿಂದ ಬರ್ತಕ್ಕಂಥ ಒಂದು ಕೊಕ್ರಿಗಳಿಗೂ ಪ್ರತಿ ವರ್ಷ ಬೇಸಿಗೆನಲ್ಲಿ ಈ ಒಂದು ಕಗ್ಗಲಡು ಪಕ್ಷಿಧಾಮ ಏನಿದೆ ಆ ಒಂದು ಗ್ರಾಮದ ಸುತ್ತಮುತ್ತ ಇರ್ತಕ್ಕಂಥ ಮರಗಳ ಮೇಲೆ ಸೊ ಇವು ಬಂದು ಒಂದು ಸೇರ್ಕೊತವೆ. ಸೊ ಸೇರಿಕೊಂಡು ನಂತರ ಆ ಒಂದು ಸಂತಾನೋತ್ಪತ್ತಿನ ಮಾಡ್ಕೊತವೆ. ಸೊ ನಂತರ ಆ ಒಂದು ಮರಿಗಳನ್ನ ಕರ್ಕೊಂಡು ಸೊ ಅದು ಆ ಒಂದು ತವರಿಗೆ ಮರಳತಕ್ಕಂಥದ್ದು ಈ ಒಂದು ಕೊಕ್ಕರೆಗಳ ಒಂದು ವಿಶೇಷ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಗ್ರಾಮ ಕಗ್ಗಲಡು ಗ್ರಾಮ ಏನಿದೆ, ಸೊ ಆ ಊರಿನ ಸುತ್ತಮುತ್ತ ಪ್ರತಿಯೊಂದು ಮರಗಳು, ಹುಣಸೆ ಮರ ಇರ್ಬೋದು, ಜಾಲಿ ಮರ ಇರ್ಬೋದು, ಬೇವಿನ ಮರ ಇರ್ಬೋದು, ಬೇರೆ ಯಾವುದೇ ಆಲದ ಮರ ಇರ್ಬೋದು, ಪ್ರತಿಯೊಂದು ಮರದ ಮೇಲೂ ಸೊ ಇವು ಕೂತಿರೋದನ್ನು ನಾವು ಕಾಣ್ಬೋದು. ಸೊ ಇದು ತುಂಬ ತುಮಕೂರಿಗೆ ಹತ್ತಿರವಾಗಿರ್ತಕ್ಕಂಥದ್ದು. ಹಾಗೆ ಈ ಕಡೆ ಚಿತ್ರದುರ್ಗ ಕೂಡ ತುಂಬ ಹತ್ತಿರ. ಸೊ ನಮ್ಮ ಒಂದು ಮಕ್ಕಳುಗಳ ಒಂದು ಏನಿದ್ದಾರೆ, ಸೊ ಇವ್ರನ್ನ ಕರ್ಕೊಂಡು ಬಂದರೆ ಸೊ ಒಂದು ದಿನದ ಒಂದು ಪಿಕ್ನಿಕ್ಕಿಗೆ ತುಂಬ ಮಾಡಿಸಿದಂಥ ಜಾಗ ಇದು. ಸೊ ನಮ್ಮ ಒಂದು ತುಮಕೂರಲ್ಲಿ ಇರ್ತಕ್ಕಂಥ ಒಂದು ಪಕ್ಷಿಧಾಮ, ಸೊ ನಮ್ಮ ಹೆಮ್ಮೆ ಒಂದು ಕಗ್ಗಲಡು ಪಕ್ಷಿಧಾಮ. ಸೊ ನೋಡಿ, ದಯವಿಟ್ಟು ತಾವುಗಳು ಎಲ್ಲರೂ ಬಂದು ಈ ಒಂದು ಪಕ್ಷಿಧಾಮದ ಒಂದು ಇದನ್ನು ಕಣ್ಣು ತುಂಬ್ಕೋಬೇಕು ಅಂತ ನಾನು ಹೇಳ್ತಾ ಸೊ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.